ರಾಮದೇವ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ನಮ್ಮ ರಾಜ್ಯ ಪ್ರಭಾವಿಗಳಾದಂಥ ಬವರ್ಲಾಲ್ ಗುರೂಜಿಯವರನ್ನು ಸ್ಮರಿಸಿಕೊಂಡು, ಎಲ್ಲ ಯೋಗ ನಿಲುವನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನುಹುರಿ ನೇರವಾಗಿರಲಿ. ಈ ರೀತಿ ಸಿದ್ಧಾಸನ, ಸುಖಾಸನ, ಪದ್ಮಾಸನ, ವಜ್ರಾಸನದಲ್ಲಿ ಕೂತ್ಕೊಳ್ಳಬಹುದು. ನಿಮಗೆ ಯಾವ ಆಸನದಲ್ಲಿ ಆ ಆಸನದಲ್ಲಿ ಕೂತ್ಕೊಳ್ಳಿ. ಈಗ 3 ಸಲ ಓಂ, 3 ಸಲ ಓಂಕಾರವನ್ನು ಮಾಡೋಣ.
Change. ಸೂಕ್ಷ್ಮ ವ್ಯಾಯಾಮಗಳು ಕೈಗಳನ್ನು ಮೊಣಕಾಲನ್ನು ಇಟ್ಟು ರೂಟೇಟ್ ಮಾಡಿ ಮೊಣಕಾಲನ್ನು ಮೂರು ಈ ಮೂಗನ್ನು ನಿವಾರಣೆ ಮಾಡಿ ನಡುವೆ ರೂಟೇಟ್ ಮಾಡಿ ಬಜ್ಜು ಹೊಟ್ಟೆ ಹೊಟ್ಟೆ ಬಂದಿರ್ತದೆ ಹಾಗೆ ತೂಕ ಕಡಿಮೆ ಆಗ್ತದೆ. ಈಗ ತಾಲಸ್ಥಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ಎರಡೂ ಕೈಗಳು
ಈ ರೀತಿ ಭುಜ ಸಮಾಂತರವಾಗಿ ಎರಡು ಕಾಲುಗಳ ಸಾಧಾರಣ ಕೂಡಿಸಿ ಇಲ್ಲಿದ್ರು ಸ್ವಲ್ಪ ಬಿಟ್ಟರು ನಿಲ್ತದೆ. ದೋ ಈ ರೀತಿ ಪೂರ್ಣವಾದ ಕೈಗಳೇ ಆಗ್ತವೆ. ಎರಡು ಸಾಧ್ಯ ಕೆಳಗಡೆ ಆಗ್ತವೆ. ಈ ರೀತಿ ಎಷ್ಟು ಕೈಗಳನ್ನು ಮುಂಚೆ ಹಾಕಬೇಕು. ಈ ರೀತಿ ಚಾಚಿಬಿಟ್ರೆ ಎರಡೂ ಕೈಗಳು ಪಾದ ಹಾಕಿಕೊಳ್ಳಬೇಕು. ನಮ್ಮ ಹಣೆಯನ್ನು ಮಾತ್ರ ಪ್ರಯತ್ನ ಮಾಡಬೇಕು. ಎರಡೂ ಕಾಲುಗಳಿಂದ ಮಚ್ಚ ಚೀಲ ಪ್ರಯತ್ನ ಮಾಡಬೇಕು. ನೋಡಿ, ಆಸನ ಮಾಡೋದ್ರಿಂದ ಮೊಣಕಾಲಿನ ನೋವು, ಕೀಲು ನೋವು, ನಳ ನೋವು, ಕುತ್ತಿಗೆ ನೋವು, ಕೈಯಲ್ಲಿ ಮಾತಾಡಿಸ್ತಾನೆ ಅನಿವಾರ್ಯ. ಚಾ ಛೇ ಈ ರೀತಿ ಎರಡು ಕೈಗಳು. ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕಾಲುಗಳ ಕೂಡಲಿ ಹೆಚ್ಚಿನ ಕೈಗಳು ನಡುವಿನಲ್ಲಿ ನಿಮ್ಮಿನ ಶಕ್ತಿ ಅನುಸಾರ ನಿಮಗೆ ಎಷ್ಟು ಬ್ಯಾಲೆನ್ಸ್ ಸಿಗ್ತದೆ ಅಷ್ಟೇ ನಿಮಗೆ ಬರಲಿಕ್ಕೆ ಪ್ರಯತ್ನ ಮಾಡು. ಈ ಭಾಗ ನೇರವಾಗಿ ಶಿರ ಇರಬೇಕು. ಈ ಭಾಗದಿಂದ ಈ ಭಾಗ ಬಗ್ಗು ಎಷ್ಟು ಆಗ್ತದೆ ಬಗ್ಗಿಸಿ ಪ್ರಯತ್ನ ಮಾಡಬೇಕು. ಈ ರೀತಿ ನೋಡಿ, ಕಾಲುಗಳು ಶಿರ ಇರಬೇಕು. ದೋ ಈ ರೀತಿ ಈಗ ಕಾಲನ್ನು ಹರಿ ಮಾಡಿ ಇದು ಎಡಗಾಲನ್ನು ಈ ರೀತಿ ತಿರುಗಿಸಬೇಕು. ವೀರಭದ್ರಾಸನ. ಈ ಕಾಲದಿಂದ ಪಾರ್ಶ್ವ ಕೋಣಾಸನ. ಪಾರ್ಶ್ವ ಕೋಣಾಸನ ಈ ರೀತಿ ಕೈಗಳನ್ನು ಇಡಬೇಕು. ಇದು ನೇರವಾಗಿದೆ. ಇದು ಹೆಚ್ಚು ಲಂಬವಾಗಿ ಚಾಚಿರಬೇಕು. ಈ ರೀತಿ ಕೈಗಳು ನೋಡಿ. ಈ ಪಾರ್ಶ್ವ ಕೋನಾಸನ ಮಾಡೋದ್ರಿಂದ ನಮ್ಮ ಇದೇ ಭಾಗ ಬರ್ತದೆ. ಎರಡನೇದು ನಮ್ಮ ನಡದ ತುಟ್ಟಿಗಳಲ್ಲಿರುವಂಥ ಬಚ್ಚಲು ನಿವಾರಣೆ ಆಗ್ತದೆ. ನಡದ ನೋವುಗಳು ಮತ್ತು ಗಂಡು ನೋವುಗಳು ನಿವಾರಣೆ ಆಗ್ತದೆ. ಮಲಬದ್ಧತೆ ಚೆನ್ನಾಗಿರ್ತದೆ, ಚೆನ್ನಾಗಿ ಬ್ಯಾಲೆನ್ಸ್ ಇರ್ತದೆ. ಈ ರೀತಿ ಇಷ್ಟು ಪಾರ್ಶ್ವ ಕೋಣಾಸನದ ಲಾಭ ಡೈಲಿ ಮಾಡಬೇಕು. ಒಂದು ದಿವಸ ಮಾಡಿದ್ರೆ ಇಲ್ಲ. ಇದು ವಿಸ್ತಾರ. ಈ ರೀತಿ ಬಲಗಾಲ ಈ ರೀತಿ ತಿರುಗಿಸಬೇಕು. ಎಡಗಾಲ ಹೀಗೆ ಈ ರೀತಿ ಹೊಡೆಯಬೇಕು. ನಮ್ಮ ಕೈಗಳನ್ನು ಮೂಡಬೇಕು. ಮುಂದೆ ತೋಬೇಕು. ನಮಗಷ್ಟು ಮುಂಗಡೆ ಇರಬೇಕು. ಆಮೇಲೆ ಮೇಲ್ಗಡೆ ತಗೋಬೇಕು. ನಮ್ಮ ಕುತ್ತಿಗೆ ಮೇಲ್ಗಡೆ ಇರಬೇಕು. ಇದನ್ನೇ ಪಾರ್ಶ್ವಕೋನಾಸನದಲ್ಲಿ ಎಡಗೈನ ಮೂಡಬೇಕು, ಬಲಗಾಲ ಬಲಗೈನ ಬಿಡುಗಡೆ ಆಗಬೇಕು. ನಾವು ರೀತಿ ತಿರುಗಿಸಬೇಕು. ಕೈಯನ್ನು ಮೂಡಬೇಕು. ಈ ರೀತಿ ಬಲಗೈ ಮತ್ತು ಬಲಗಾಲ ಮೇಲ್ಗಡೆ ಮಾಡಬೇಕು. ನಮ್ಮ ಕುತ್ತಿಗೆ ಮೇಲ್ಗಡೆ ಮಾಡಬೇಕು. ಚೆನ್ನಾಗಿ ಬ್ಯಾಲೆನ್ಸ್ ಇರ್ತದೆ ನಮ್ಮ ಶರೀರಕ್ಕೆ. ಈ ರೀತಿ ದೋ. ಈಗ ಈ ಕಡೆ ಬಲಗೈನ ಹೋಗಬೇಕು, ಎಡಗಾಲ
ಆಮೇಲೆ ನಿಧಾನವಾಗಿ ನೋಡಿ ಈ ರೀತಿ ಬ್ಯಾಲೆನ್ಸ್ ಹೋಗಬೇಕು, ಹೋಗ್ಬೇಕು. ಇದು ಪಾರ್ಶ್ವ ಕೋನಾಸನ. ಈಗ ಇವನ್ನು ವೃಕ್ಷಾಸನ ಮಾಡೋಣ. ಎಡಗಾಲ ಎತ್ತಿ ಬಲಗಾಲ ತೊಡೆ ಮೇಲೆ. ನಮ್ಮ ಬ್ಯಾಲೆನ್ಸ್ ಸಿಕ್ಕ ನಂತರ ಏನು ಮಾಡಬೇಕು? ನಿಧಾನ ಕೈಗಳು ಮುಂದೆ. ನಮ್ಮದಷ್ಟು ಅದು ನಡೆಯೋದು. ರಿವರ್ಸ್. ಬಲಗಾಲ ಎತ್ತಿ ಎಡಗಾಲನ್ನು ತೊಡೆಯ ಮೇಲೆ ಇಡಬೇಕು. ಮೊದಲು ನಿಧಾನವಾಗಿ ಮಾಡಿ, ಗಡಬಡಿ ಮಾಡಿ. ನಿಧಾನ ಕೈಯನ್ನು ಇಡಬೇಕು. ಈಗ ತಾಡಾಸನ ಮಾಡೋಣ. ಎರಡೂ ಕೈಗಳು ಈ ರೀತಿಯಲ್ಲಿ ತಿರುಗಿಸಿ ನಿಧಾನ ಎರಡೂ ಕೈಗಳನ್ನು ಮೇಲ್ಗಡೆ ತಗೊಳ್ಳಿ. ಯಾರೋ ಜಗಲಿಕ್ಕೆ ತಗೊಂಡು ಮೇಲ್ಗಡೆ ಪೂರ್ಣವಾಗಿ ಎತ್ತಿ ಹಿಂಬಡ ಎತ್ತಿ. ನಮಗೆ ಎರಡೂ ಕೈಗಳು ಕಿತ್ತಾಗಬೇಕು. ಇದು ಈಗ ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರ ಸೂರ್ಯನ 12 ನಾಮಗಳನ್ನು ಮಂತ್ರಗಳನ್ನು ಹೇಳ್ತಾ, ಅವನ ನಾಮಗಳ ಮಂತ್ರಗಳ ರೂಪದಲ್ಲಿ ಹೇಳ್ತಾ ಸೂರ್ಯನ ಮಂತ್ರಗಳನ್ನು ಪಠನ ಮಾಡ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ.
ನಮಸ್ಕಾರದ ಹೆಸರುಗಳನ್ನ ಆಸನಗಳ ಹೆಸರು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಪ್ರಾಣಾಯಾಮ ನಮನಾಸನ, ಊರ್ಧ್ವಸ್ಥಾಸನ, ಪಾದಸ್ಥಾಸನ. ಎರಡೂ ಕಾಲಗಳು ಕೂಡಿರಲಿ. ನಮ್ಮ ಹಣೆಯನ್ನು ಒಂದು ಕಾಲಿಗೆ ಹಚ್ಚಿ ಕಾಲುಗಳನ್ನು ಬಗ್ಗಿಸಬಾರದು, ನೇರವಾಗಿ ದಕ್ಷಿಣಾಶ್ವ ಸಂಚಾಲನಾಸನ. ಈ ರೀತಿ ಕಾಲನ್ನು ಹಿಂದೆ ಹೋಗಬೇಕು. ಈ ಕಾಲ ಮಧ್ಯದಲ್ಲಿರಬೇಕು, ನನ್ನ ಕುತ್ತಿಗೆ ಮೇಲ್ಗಡೆ ಇರಬೇಕು. ಪರ್ವತಾಸನ. ಪರ್ವತಾಸನ ಅಂದಾಗ ಎಲ್ಲಕ್ಕೆ ಮಾಡಬೇಕು, ನಮ್ಮ ದೃಷ್ಟಿ ನಾವು ಈ ಕಡೆ ಇರಬೇಕು, ಕೈಗಳು ನಮ್ಮ ಕುತ್ತಿಗೆ ಮೇಲ್ಗಡೆ ಇರಬೇಕು. ಅಷ್ಟಾಂಗಾಸನ. 8 ಅವಯಗಳು ನೆಲಕ್ಕೆ ರೀತಿ ಕಾಲು. ಭುಜಂಗಾಸನ. ಈ ರೀತಿ ಎರಡು ಕಾಲದಲ್ಲಿ ರೀತಿ ಕೂಡಬೇಕು. ಇದು ಭುಜಂಗಾಸನ. ಆಮೇಲೆ ಪುನಃ ಪಾದೋದಕಾಸನ ಮತ್ತು ಇವುಗಳ ಕಾಲು ದೃಷ್ಟಿ ನಾವು ಕಳೆಯಬೇಕು. ವಾಮಸ್ವ ಸಂಚಾಲನ. ಎಡಗಾಲು ರೀತಿ ಎತ್ತಿಕೋಬೇಕು, ಮಧ್ಯದಲ್ಲಿರಬೇಕು. ಇದು ವಾಮಸ್ವ ಸಂಚಾಲನ. ಪಾದಸ್ಥಾಸನ. ಈ ರೀತಿ ನಾವು ಊರ್ಧ್ವಸ್ಥಾಸನ. ನಮನಾಸನ. ವಿಸ್ತಾರ. ಈ ರೀತಿ ಕೈಗಳನ್ನು ತೆಗೆದುಕೊಂಡು ಕಾಲನ್ನು ಪರಿಹರಿಸಿ ನಮ್ಮ ಮೊಣಕಾಲು ಇಲ್ಲಿರುವಂಥ ಬಲ್ಸು ಇವೆಲ್ಲ ನಿವಾರಣೆ ಮಾಡ್ಕೋಬೇಕಂತಂದ್ರೆ ಬೆಳಗ್ಗೆ ನಾವು ಆಸನಗಳನ್ನು ಮಾಡಬೇಕು. ಈ ರೀತಿ ಸ್ವಲ್ಪ ಇದೆಲ್ಲ ಕೀಲು ಮಾಡ್ತಾರೆ. ಈ ರೀತಿ ಕೈ ಹಿಡ್ಕೊಂಡು ಇಲ್ಲಿ ಹಿಡ್ಕೊಂಡು ಆಮೇಲೆ ಬಲಗಾಲನ್ನು ಇಟ್ಕೊಂಡು ಆಮೇಲೆ ಎಡಗಾಲನ್ನು ತೆಗೆದುಕೊಂಡು ಈ ರೀತಿ ಹೀಗೆ ಆಡಿಸ್ಬೇಕು. ಮಗುವಿನ ಖುಷಿನಾಗ ಆಡಿಸಿದಾಗ ಈ ರೀತಿ ಕಾಲು ಹೂವನ್ನು ಹೀಗೆ ಹೀಗಬೇಕು. ಈ ರೀತಿ ಇಟ್ಕೋಬೇಕು. ಮಾಡಿ ಈಗೇನು ಮಾಡಬೇಕು, ಎಡಗಾಲನ್ನು ಈ ರೀತಿ ತಗೋಬೇಕು, ಈ ಕಾಲನ್ನು ಹಿಂಗೆ ತಗೋಬೇಕು. ಈ ರೀತಿ ಏನು ಮಾಡಬೇಕು, ಈ ರೀತಿ ಮಾಡಬೇಕು. ಮತ್ತು ಈ ರೀತಿ ಕಾಲನೇ ತಗೊಂಡು ಈಗ ಮತ್ತು ನೋಡಿ ಎಲ್ಲ ಬಂದು ಮೊಣಕಾಲು ನೋವು ಕೀಲು ನೋವು ನಿವಾರಣೆ. ಈ ರೀತಿ ಅಥವಾ ಹಿಂಗೆ ಮಾಡ್ತಾ ಮಾಡಿ ಇವೆಲ್ಲ ಇವುಗಳನ್ನು ಮಾಡ್ತಾರೆ. ಈಗ ಕಾಲನ್ನು ಈ ತೆಗೆದು ಮಾಡಿ ಏನು ಮಾಡಬೇಕು, ಈ ಕೈ
ಏನು ಮಾಡಬೇಕು, ಈ ರೀತಿ ಹೀಗೆ ಈ ರೀತಿ ಬರುತ್ತೆ. ಕೈಯಲ್ಲಿ ಇರಬೇಕು, ಇದು ಈ ರೀತಿ ಈ ಕಡೆ ಹಿಂಗೆ ಮುಂದೆ ಅದೇ ಇರ್ಬೋದು. ಈ ರೀತಿ ಮಾಡಬೇಕು. ಈ ಎರಡು ಕಾಲನ್ನು ಕೂಡಿಸಿ ಸ್ವಲ್ಪ ಈ ರೀತಿ ಯಾವತ್ತೂ ಈ ರೀತಿ ಕಾಲನ್ನು ಸ್ವಲ್ಪ ರೀತಿ ಬಡಿಬೇಕು. ಎರಡು ಕಾಲನ್ನು ಮಾಡಿ ಕಾಲನ್ನು ರೊಟೇಟ್ ಮಾಡಿ ಈ ರೀತಿ ಹಿಂದೆ ಮುಂದೆ ಮಾಡಿ. ಇವನ್ನ ಎಲ್ಲಿ ಒಂದು 10 ಸಲ ಕಾಲು ನೋವು, ಕೀಲು ನೋವು, ಬಲ್ ನೋವು ಇವೆಲ್ಲ ನೀವು ಮಾಡಬೇಕು. ಬಟರ್ಫ್ಲೈ ಇದನ್ನು ಹೇಗೆ ಮಾಡ್ತಾ ಇದ್ರು ಅಂದರೆ ಈ ನಳದ ಬಜ್ಜು, ನಳದ ನೋವುಗಳು, ಗಣ್ಣು ನೋವುಗಳು ನಿವಾರಣೆ ಆಗ್ತದೆ. ಈಗ ವಕ್ರಾಸನ ಮಾಡೋಣ. ಈ ರೀತಿ ಬಲಗಾಲ ಸೀದಾ ಇರಲಿ. ಬಲಗೈಯಿಂದ ಬಲಗಾಲನ್ನು ಈ ರೀತಿ ಇಡಬೇಕು. ಈಗ ಅರ್ಧಮಚ್ಚೇಂದ್ರಾಸನ ಮಾಡೋಣ. ಬಲಗಾಲನ ಈ ರೀತಿ ತಗೊಳ್ಳಿ, ಎಡಗಾಲನ ಈ ರೀತಿ ತಗೊಳ್ಳಿ. ಅರ್ಧಮಚ್ಚೇಂದ್ರ ಮಾಡಿ ಇಲ್ಲಿ ಐರನ್ ಗಂತಿ ಇರುತ್ತೆ. ಈ ಗಂತಿ ಒಳಗೆ ವಿಷ ತುಂಬಿರ್ತದೆ. ಅದೇನಾಗಿರ್ತದೆ, ಕಫ, ಅಸ್ತಮಾ, ಅಲರ್ಜಿಕ್ಕು, ಪೆಟ್ಟು ಇವೆಲ್ಲ ಪರಿಸರೆಲ್ಲ ತುಂಬಿಟ್ಟಿರ್ತದೆ. ಈ ಅರ್ಧಮಚ್ಚೇಂದ್ರಾಸನ ಮಾಡೋದ್ರಿಂದ ಅದೆಲ್ಲ ಕ್ಲಿಯರ್ ಆಗ್ತದೆ. ಈ ಜಠರ ಕ್ರಿಯೆ ನಮ್ಮ ಊಟ ತಯಾರು ಮಾಡೋದು, ಅಡಿಗೆ ತಯಾರು ಮಾಡೋದು, ಊಟ ಮಾಡಿದ್ದನ್ನು ತಯಾರು ಮಾಡೋದು ಇದೇ ಜಗತ್ತಿಗೆ. ಇದು ಚೆನ್ನಾಗಿರ್ತದೆ. ಇದಲ್ಲದೆ ಸಕ್ಕರೆ ಕಾಯಿಲೆ ಒಳ್ಳೆಯ ಆಸನ ಇದೆ. ಇದು ಅರ್ಧಮಚ್ಚೇಂದ್ರಾಸನ. ಇದು ಸಾಧ್ಯ ಆದಷ್ಟೇ ಇದು ಒಳಗಡೆನೇ ಇರಬೇಕು. ಈ ಮೊಣಕಾಲುಗಿಂತ ಹೆಚ್ಚಿಗೆ ಹೋಗಬಾರ್ದು. ಮೊದಲು ರೂಢಿ ಮಾಡುವವರು ಹಂಗೆ ಮಾಡಬೇಕು. ಈ ರೀತಿ ಬಲಗಾಲನ್ನು ಎಡಗಾಲಿನ ತಿರುಗಿರಬೇಕು. ಎಡಗೈಗೆ ಈ ರೀತಿ ಬರಬೇಕು ಸರ್. ನಮಗೆ ಎಷ್ಟು ರೀತಿ ಇಷ್ಟ ಮಾಡಬೇಕು. ಯಾರಿಗೆ ಬರ್ತೈತೆ ಅವರು ನಿಧಾನವಾಗಿ ಈ ರೀತಿ ಮಾಡಬೇಕು. ಇದು ಹೆಚ್ಚೆಚ್ಚಿಗೆ ಈ ಅರ್ಧಮಚ್ಚೇಂದ್ರಾಸನದಲ್ಲಿ ಮಾಡಬೇಕು. ಈಗ ಎಡಗೈಯಲ್ಲಿ ಎತ್ತಿ ಬಲಗೈಯಲ್ಲಿ
ಹೀಗೆ ಮಾಡು. ಈ ರೀತಿ ವಜ್ರಾಸನ ಕೂತ್ಕೋಬೇಕಾದ್ರೆ ಈ ರೀತಿ ಮಾಡು. ಮಂಡುಕಾಸನ ಸಕ್ಕರೆ ಕಾಯಿಲೆ, ಸಕ್ಕರೆ ಶುಗರ್ ಇದ್ದವ್ರು ಏನು ಮಾಡಬೇಕು, ಡೈಲಿ ಇದನ್ನು ಮಾಡಲೇಬೇಕು. ಮಂಡುಕಾಸನ ಈ ರೀತಿ ನೋಡಿ, ಇದನ್ನು ಮಾಡೋದ್ರಿಂದ ಇನ್ಸುಲಿನ್ ಜಾಸ್ತಿ ಆಗ್ತದೆ. ಉಸಿರನ್ನು ನಿಧಾನವಾಗಿ ಕೆಳಗೆ ಬರ್ತಾ ನಮಗೆ ಇದೇ ಭಾಗ ಹಿಡಿತಾಗಿರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಹೆಚ್ಚೆಚ್ಚಿಗೆ ಆಸನದಲ್ಲಿ ನಿಲ್ಲಬೇಕು. ಕಪಾಲಭಾತಿ ಮಾಡಿದ್ರು ನಡ್ತದೆ. ನಿಧಾನವಾಗಿ ಮಾಡೋದು. ಇದರಲ್ಲಿ ಎರಡನೇ ಸಲ ಎಡಗೈಯನ್ನು ಹಸ್ತವನ್ನು ಬಲ ಹಸ್ತ ಕಿಬ್ಬಟ್ಟೊಳಗೆ ಇಟ್ಟು ಪೂರ್ಣವಾಗಿ ಹೋಗಿ ನಿಧಾನ ಉಸಿರು ಬಿಡ್ತಾ ಈ ರೀತಿ ಕೆಳಗಡೆ ಬರಬೇಕು. ಹೆಚ್ಚಿಗೆ ಆಸನದಲ್ಲಿ ಈ ರೀತಿ ಎರಡನೇ ಆಸನವನ್ನು ಈ ರೀತಿ ಒಂದು 2-3 ಸಲ ಮಾಡೋದು. ಈಗ ಉಷ್ಟ್ರಾಸನ ನೋಡಿ. ಉಷ್ಟ್ರಾಸನ ಮಾಡೋದ್ರಿಂದ ಈ ಗಂಡು ನೋವು ನಿವಾರಣೆ ಆಗ್ತದೆ. ಕೈಯಲ್ಲಿರುವ ಕುತ್ತಿಗೆ ನೋವು, ಬೆಲ್ಲ ನೋವು, ಬೆಲ್ಲ ನೋವುಗಳು ಕಡಿಮೆ ಆಗ್ತದೆ. ಈ ರೀತಿ ಕೈಗಳನ್ನು ಹಿಡ್ಕೊಂಡು ಎರಡು ಕಾಲುಗಳು ಕೂಡಿರಬೇಕು. ಈ ರೀತಿ ಈ ಕೈಗಳನ್ನು ಪ್ರಾಕ್ಟೀಸ್ ಮಾಡೋ ಹೊಸ ಇದ್ದವರು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಮಾಡಿ. ನೀವು ಬರ್ತಾ ಬರ್ತಾ ಚೆನ್ನಾಗಿ ಮಾಡೋಕ್ಕೆ ಕಲಿತರೆ ನೀವು ಈ ನಿಯಮಗಳನ್ನು ಪಾಲಿಸಬೇಕು. ಈಗ ಫಸ್ಟ್ ಹೊಸದಾಗಿದ್ದಾಗ ಈ ರೀತಿ ಮಾಡಬೇಕು. ಎಷ್ಟು ಆಕತ್ತೆ ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ಇಷ್ಟ ಮಾಡಬೇಕಂತೇನಿಲ್ಲ, ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ನಂತರ ಬಂದಾಗ ನಿಧಾನ ಈ ರೀತಿ ಇರಬೇಕು. ಈ ಭಾಗ ಶಿರ ಇದೆ, ಈ ಭಾಗದಿಂದ ಬರಬೇಕು. ಹೇಗೆ ಇದು ಅರ್ಧ ಉಷ್ಟ್ರಾಸನ. ಈ ರೀತಿ ಅರ್ಧ ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನದ ಕೈಯನ್ನು ತೆಗೆದುಕೊಂಡು ಬಲಗಾಲನ ಹಿಂದೆ ಹಾಕಬೇಕು. ಈ ರೀತಿ ಎಡಗೈನ ತೆಗೆದು ಎಡಗೈ ಹಿಂದೆ ಹಾಕಬೇಕು. ಎರಡು ಕಾಲವನ್ನು ಕೂಡಿಸ್ಬೇಕು. ಮತ್ತೆ ಮುಂದೆ ಹೋಗ್ಬೇಕು. ಈ ರೀತಿ ನಿಧಾನವಾಗಿ ಹೆಚ್ಚೆಚ್ಚಿಗೆ ಆಸನ ಕಲಿಬೇಕಾದ್ರೆ ನಿಧಾನವಾಗಿ ಆಸನ ಕಲಿಬೇಕು. ಗುರುವಿನ ಮೂಲಕನೂ ಕಲಿಬೇಕು. ಪ್ರಾಣಾಯಾಮವನ್ನು ಗುರುವಿನ ಮೂಲಕ ಕಲಿಬೇಕು. ಪ್ರಾಣಾಯಾಮ ನೀವು ಏನಾದ್ರು ಹೆಚ್ಚಾಗಿ ಹೇಳಿದಾಗ ನರ್ವ್ಗಳು ಡ್ಯಾಮೇಜ್ ಆಗ್ತಾವೆ. ಒಮ್ಮೆ ನರ್ವ್ಗಳು ಡ್ಯಾಮೇಜ್ ಆಗೋದ್ರೆ ಏನು ಮಾಡೋಕ್ಕೋಗಲ್ಲ, ಆಪರೇಷನ್ ಮಾಡಬೇಕು. ಮತ್ತು ಹಾಸ್ಪಿಟಲ್ಗೆ ಹೋಗಿ ಸುಧಾರಣೆ ಆಗಬೇಕು. ಅದಕ್ಕೆ ಏನೋ ಮಾಡಬೇಕಾದ್ರು ಪ್ರಾಣಾಯಾಮ ಕಲಿಬೇಕಾದ್ರೆ, ಯೋಗ ಕಲಿಬೇಕಾದ್ರು ಗುರುವಿನ ಮೂಲಕ ಕಲಿಬೇಕು. ಚಲೋ ಎಲ್ಲೋ ಯೂಟ್ಯೂಬ್ದಾಗ ಕಲ್ತಿದ್ರೆ, ಎಲ್ಲೋ ಕಲ್ತಿದ್ರೆ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟಿಗೆ ಗುರುವಿನ ಮೂಲಕ ಕಲಿಬೇಕು. ಈಗ ಗೋಮುಖಾಸನ ನೋಡಿ. ಈ ಎಡಗಾಲಿನ ಇದರ ಮೇಲೆ ಕೊಂಡು ಬಲಗಾಲಿ ಈ ರೀತಿ ಕೂತ್ಕೊಳ್ಳಿ. ಯಾವ ಕಾಲ ಮೇಲ್ಗಡೆ ಆ ಕೈಯ ಮೇಲೆ
ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿ ನಮ್ಮ ನರನಾಡಿಗಳ ಬಿಗಿತವನ್ನು ಗಮನಿಸಬೇಕು. ಎಲ್ಲಿ ನೋವು ಬರ್ತದ, ಎಲ್ಲಿ ನಮ್ಮ ಬಿಗಿತು ಬರ್ತದ ಅದನ್ನು ಗಮನಿಸಬೇಕು. ಇದು ಹೆಚ್ಚೆಚ್ಚಿಗೆ ಆ ಆಸನದಲ್ಲಿ ನಿಂತಂದ್ರೆ ಲಾಭಗಳು ಸಿಗ್ತಾವ. ಇಲ್ಲಂದ್ರೆ ನೀವು ಕೂಡಲೇ ಅಲ್ಲಿಂದ ಬಿಟ್ಟರೆ ಅದ್ರ ಲಾಭಗಳು ಕಡಿಮೆ ಸಿಗ್ತಾವೆ. ಎಷ್ಟು ಸಿಗಬೇಕು ಅಷ್ಟು ಸಿಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಹೆಚ್ಚೆಚ್ಚಿಗೆ ಆಸನದಲ್ಲಿ ನಾವು ಕೂಡಬೇಕು. ಈ ರೀತಿ ಎಡಗಡೆ ನೋಡಿ, ಕೈ ಲಾಕ್ ಆಗಲಿಲ್ಲ. ಯಾರಿಗೆ ಎರಡೂ ಕೈಗಳು ಲಾಕ್ ಆಗಲಿಲ್ಲ ಅಂತ ಚಿತ್ತುಕೊಂಡು ಈ ಮಾಡಬೇಕು, ಹಿಂಗೆ ಇಳಿಬೇಕು, ಹಿಂಗೆ ಜಗಬೇಕು. ಈ ರೀತಿ ಗೋಮುಖ. ಈಗ ಶೀರ್ಷಾಸನ ನೋಡಿರಿ, ಇದು ಚೈಲ್ಡ್ ಪೋಷನ್ ಅಂತಾರೆ. ಇದು ಯಾರು ಮಾನಸಿಕವಾಗಿ ಬದುಕ್ತಾರೆ, ಮಾನಸಿಕವಾಗಿ ಇರ್ತಾರೆ ಅವರಿಗೆ ಇದು ಒಳ್ಳೆಯ ಆಸನ ಮತ್ತು ಭಾಳ ಬೇಜಾರಾಗಿರ್ತಾರೆ ಅಂಥವರು ಈ ಆಸನಗಳನ್ನು ಶೀರ್ಷಾಸನ ಅಥವಾ ಚೈಲ್ಡ್ ಪೋಷನ್ ಈ ರೀತಿ ಕೈಗಳನ್ನ ಮಾಡಬೇಕು. ಹಂಗೇನು ಹಚ್ಚಬೇಕು. ಹೆಚ್ಚಿಗೆ ಈ ಆಸನದಲ್ಲಿ ನಿಲ್ಲಬೇಕು. ನೋಡಿ, ಮನಸ್ಸು ಶಾಂತ. ನಿಮ್ಮ ಮನಸ್ಸಿನಲ್ಲಿ ಆಸನವನ್ನು ಪ್ರಾಣಾಯಾಮಗಳನ್ನು ಮಾತ್ರ ನಮ್ಮ ಮನಸ್ಸನ್ನು ಸಹ ಕೇಂದ್ರೀಕರಿಸಿಕೊಳ್ಬೇಕು. ಯೋಗ ಅಂದರೆ ಬರೀ ಆಸನ ಮಾಡೋಲ್ಲ, ಪ್ರಾಣಾಯಾಮ ಮಾಡೋದು, ಧ್ಯಾನ ಮಾಡೋದು. ಯೋಗ ಅಂದರೆ ನಮ್ಮ ಶರೀರವನ್ನು, ನಮ್ಮ ಮನಸ್ಸನ್ನು, ನಮ್ಮ ಆತ್ಮವನ್ನು ಪರಿಶುದ್ಧಗೊಳಿಸುವುದು, ಆಂತರಿಕವಾಗಿ ಶುದ್ಧವಾಗುವುದು. ಬಾಹ್ಯವಾಗಿ ಶುದ್ಧರು, ಆಂತರಿಕವಾಗಿ ಶುದ್ಧರು. ಅದರಂತೆ ನಾವು ನಡೆಯಬೇಕು. ಶುದ್ಧವಾದಂತಹ ಚಿತ್ರವನ್ನು ಸದಾ ಸುಖಿಯಾಗಿದೆ. ಮತ್ತೊಬ್ಬರನ್ನು ಮನಸ್ಸನ್ನು ನೋಯಿಸಬಾರದು. ಹಾಗೆ ನಮ್ಮ ಮಾತುಗಳಲ್ಲಿ ಮಾತು ಮೃದುವಾಗಿದೆ. ಮತ್ತೊಬ್ಬರಿಗೆ ನೋವುಗಳನ್ನು ಕೊಡಬಾರದು. ಅದೇ ನಮ್ಮ ಯೋಗ. ಈ ರೀತಿ ಪದ್ಮಾಸನ ಮಾಡುವುದು. ಈ ರೀತಿ ಪದ್ಮಾಸನಗಳನ್ನು ಮಾಡಿ ಎರಡೂ ಕೈಗಳನ್ನು ನಿಂತುಕೊಳ್ಳಿ. ಬಲ ಕಿವಿಯನ್ನು ಬಲದ ತೊಡೆಗೆ ಹಚ್ಚಿ ಈ ರೀತಿ ಮುಂತಾಗಿ ಈ ರೀತಿ ಕೈಗಳನ್ನು ನಿಂತು ಈ ರೀತಿ ಆಮೇಲೆ ಎರಡೂ ಕೈಗಳನ್ನು ಈ ರೀತಿ ಧ್ಯಾನ ಮಂದಿರ ಇಟ್ಕೊಂಡು ಈ ರೀತಿ ಮಾಡಬೇಕು. ಆಮೇಲೆ ಬದ್ಧ ಪದ್ಮಾಸನ ಮಾಡೋದು. ಈ ರೀತಿ ಕೂತ್ಬೇಕು. ಬಲಗೈಯನ್ನು ಈ ರೀತಿ ತಗೊಳ್ಳಿ. ಈ ರೀತಿ ಎಡಗೈಯನ್ನು ತಗೊಳ್ಳಿ. ನಮ್ಮ ನರಸನಿರ್ಗ ಯಾರ ನರಸನಿರ್ತೈತೆ ಯಾವುದು ಚೆನ್ನಾಗಿ ನಿಮ್ಮ ಶರೀರ ಇರ್ತದೆ. ಬಜ್ಜನ್ನು ಕರಗಿಸ್ಕೋಬೇಕು. ಬಜ್ಜಿರೋದ್ರಿಂದ ನಮಗೆ ಭಾಳ ತ್ರಾಸದ, ನೆಲ ತ್ರಾಸದ, ಕುಂದಲಿಕ್ಕೆ ಬರೋದಿಲ್ಲ, ನಿರ್ಧಾರಕ್ಕೆ ಬರೋದಿಲ್ಲ. ಯೋಗದಿಂದ ನೀವೆಲ್ಲವನ್ನು ನಿವಾರಣೆ ಮಾಡ್ಕೋಬೇಕು. ಈ ರೀತಿ
ಕೈಯಲ್ಲಿ ಎತ್ತೋಲ ಆಸನ. ಈ ರೀತಿ ಮಾಡ್ಬೋದು. ಇನ್ನೂ ಹೆಚ್ಚಿಗೆ ಅಂತಂದರೆ ಈ ರೀತಿ ಬಲಗಳನ್ನು ಕೂಡಬೇಕು. ಈ ರೀತಿ ಇನ್ನೊಂದು ಗರ್ಭಪಿಂಡಾಸನ. ನಾವು ತಾಯಿ ಹೊಟ್ಟೆಯಲ್ಲಿ ಹೀಗೆ ಗರ್ಭಪಿಂಡಾಸನ ಕೂತಿತ್ತು. 9 ತಿಂಗಳ ಗಂಟೆ ಅಲ್ಲಿ ಹಾಗೆ ಇರ್ತದೆ. ಅದನ್ನು ಹಾಗೆ ಇರ್ತೀವಿ. ಇದನ್ನು ಮಾಡಿಕೊಂಡು ತೋರಿಸೋದು. ಈ ರೀತಿ ಕೈಗಳನ್ನು ಹಾಕ್ತೀವಿ. ಈ ರೀತಿ ಹಾಕಿ ಕೈಗಳನ್ನು ಕೂಡಿ ನಮಗೆಲ್ಲ ಯೋಗ ಕಲಿಯೋದು ಕೈಯೊಳಗೆ ಕಾಲ. ಕೈಯೊಳಗೆ ಶಕ್ತಿಯನ್ನು ಪಡ್ಕೋಬೇಕು. ಕೈಯೊಳಗೆ ಶಕ್ತಿ ಎಲ್ಲ ಆಸನಗಳು ಕೈಯೊಳಗೆ ಚೆನ್ನಾಗಿ ತಾಕತ್ತಿದ್ದರೆ ಬರ್ತಾವೆ. ಎಲ್ಲದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ರೀತಿ ಮಾಡ್ಬೋದು. ಕೈಯೊಳಗೆ ತಾಕತ್ತವರು ಕೈ ಏನು ಮಾಡಬೇಕು, ಈ ರೀತಿ ನಿಲ್ಲಬೇಕು. ಈ ರೀತಿ ಮಾಡಬೇಕು. ಇನ್ನು ನೀವು ಮಾಡಬೇಕಾದ್ರೆ ಈ ರೀತಿ ಬಿಡಿಸ್ತಾ ಇದೆ. ಈ ರೀತಿ ಕೈಯಲ್ಲಿ ಈ ರೀತಿ ಅಂತ ಹೇಳಬೇಕು. ಈ ರೀತಿ ಮಾಡಬೇಕು. ಈ ರೀತಿ ಮಾಡಬೇಕು. ಇಂತಿನಲ್ಲಿ ಮೈ ಮತ್ತು ಕಡಿಮೆ ಮಾಡಬಹುದು. ಇಲ್ಲಿ ಸಮಯ ಆಗ್ತಾ ಬರೋದ್ರಿಂದ ಈಗ ಬರಾಬರಿ ಮಾಡೋಣ. ಉದ್ಗೀತ ಓಂಕಾರವನ್ನು ಮಾಡೋಣ. ನಮ್ಮ ಕೈಗಳು ಚಿನ್ಮುದ್ರೆಯಲ್ಲಿರಲಿ, ಧ್ಯಾನ ಮುದ್ರೆಯಲ್ಲಿರಲಿ. ಈ ರೀತಿ ಬೆನ್ನುಡಿ ನೇರವಾಗಿ, ಈ ರೀತಿ ಬೆನ್ನುಡಿ ನೇರವಾಗಿ, ಕುತ್ತಿಗೆ ನೇರವಾಗಿ, ಕೈಗಳು ಈ ರೀತಿ 3 ಸಲ ಉದ್ಗೀತ ಓಂಕಾರವನ್ನು ಮಾಡೋಣ. ಓಂಕಾರ ಪರಮಾತ್ಮನ ಹೆಸರಿದ್ದಾನೆ. ಪ್ರತಿಯೊಂದು ಓಂಕಾರ ಇದ್ದಾಗಲೇ ಪ್ರತಿಯೊಂದು ಮಂತ್ರಗಳು ಪ್ರಾರಂಭ ಆಗ್ತವೆ. ಇಂಥ ಶ್ರೇಷ್ಠವಾದ ಓಂಕಾರದ ದಿವಸ ಓಂಕಾರ ಹೇಳ್ಬೇಕಂದ್ರೆ ಅದೇ ಒಂದು ಅರ್ಧ ತಾಸು. ಇಂಥ ಓಂಕಾರ ಚೇವ ನಾದ ಬರೋಹಂಗನ್ನ ಸ್ವರಗಳನ್ನು ಬಳಸಬೇಕು. ಓಂಕಾರದಿಂದ ಕೃಷ್ಣಾನಂದ ಸ್ವಾಮೀಜಿಯವರು ಓಂಕಾರವನ್ನು ಮಾಡ್ತಾ ಅವರು ನಾಮದಲ್ಲಿ ಓಂಕಾರವನ್ನು ಮಾಡ್ತಾರೆ. ಇಂಥ ಓಂಕಾರ ಉದ್ಗೀತ ಓಂಕಾರವನ್ನು ಓ
ಸರ್ವೇ